ಆ ತಂಗಡಿ ಸಾಹೇಬರು ತಬ್ಬಿಬ್ಬು. ಏಕೆಂದ್ರೆ ಕನ್ನಡ ಬರೆಯಲು ಸಾಹೇಬರು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ, ಪರದಾಡಿದ್ದಾರೆ. ಶುಭವಾಗ್ಲಿ ಅಂತ ಒಂದು ಪದೇ ಬರೆಯೋದಕ್ಕೋಸ್ಕರ ಸಚಿವರ ಪರದಾಟ ನೋಡಿ ಎಲ್ಲರೂ ಕೂಡ ಈಗ ಕಕ್ಕಾಬಿಕ್ಕಿ ಆಗಿರುವಂಥದ್ದು. ಈ ಕತೆ ಹೆಂಗಾಗ್ಬಿಟ್ಟಿದೆ, ರಾಜಕಾರಣಿಯಲ್ಲಿ ಕತೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಏನೂ ಗೊತ್ತಿಲ್ಲರು ಅಂದ್ರೆ ಗೊತ್ತಿಲ್ಲವರೇ ವಿದ್ಯಾವಂತರಾಗ್ಬಿಟ್ಟಿದ್ದಾರೆ, ಅಕ್ಷರ ಗೊತ್ತಿಲ್ಲದರೆ ವಿದ್ಯಾವಂತರಾಗಿದ್ದಾರೆ. ಇನ್ನೂ ಬಗ್ಗೆ ಒಂದು ಪರಿಚಯ ಇಲ್ಲರು, ಕನ್ನಡ ಬಗ್ಗೆ ಪರಿಚಯ ಇಲ್ಲದೆ ಹೋತಾ ಕನ್ನಡ ಸಂಸ್ಕೃತಿಯ ಮಂತ್ರಿ ಆಗಿರುವಂಥದ್ದು. ನಾಚಿಕೆ ಬೇಕು ಆಕ್ಚುಲಿ. ಯಾಕೆ ಅಂತಂದ್ರೆ ಹಣಬಲ, ತೋಳ್ಬಲ, ಜಾತಿ ಮೀಸಲಾತಿಗೆ ಸಾಕಷ್ಟು ದಾರಿಗಳು, ದಾರಿಗಳಿಂದ ಚುನಾವಣೆ ಗೆದ್ದು ಬಂದು ಅಧಿಕಾರ ಚುಕ್ಕಾಣಿ ಹಿಡಿದಂಥ ಮಿನಿಸ್ಟ್ರಿಗಳ ಪಾಡುಗಳಿದೆಯಲ್ಲ, ನಿಜಕ್ಕೂ ಅವರ ಪಾಡನ್ನು ನೋಡಿದ್ರೆ ಅವ್ರನ್ನ ಆಯ್ಕೆ ಮಾಡದಿರುವಂತಹ ಜನಪ್ರತಿನಿಧಿಗಳಿಗೆ ತಲೆ ತಗ್ಗಿಸುವಂತಿದೆ. ಇದಕ್ಕೆ ಸಾಕ್ಷಿ ನಿಂತಿರುವಂಥದ್ದು ನಮ್ಮ ಕನ್ನಡ ಸಂಸ್ಕೃತಿಯ ಇಲಾಖೆ ಸಚಿವರಾಗಿರುವಂತಹ ಶಿವರಾಜ್ ತಂಗಡಿ ಅವರು. ನೋಡ್ಬೋದು, ಪಾಪ ಅವರಿಗೆ ಕನ್ನಡ ಶುಭಾಶಯ ಅಂತ ಬರೆಯೋದಕ್ಕೆ ಕಷ್ಟ ಆಗ್ತಾ ಇದಂತೆ. ಅವರು ಕನ್ನಡನ ಓದೋಕ್ಕೆ ಬರೆಯೋಕ್ಕೆ ಬರದೇ ಇರೋಂಥವ್ರು, ಕನ್ನಡ ಅಕ್ಷರ ಪರಿಚಯ ಇಲ್ಲದಂಥವ್ರು ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾಗ್ಬಿಟ್ಟಿದ್ದಾರೆ. ತಂಗಡಿಗೆ ಸಾಹೇಬರಿಗೆ ಪರಿಚಯ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಶುಭವಾಗಲಿ ಅಂತ ಬರೆಯದೆ ಪರದಾಡಿರುವಂಥದ್ದು. ಇದೀಗ ಈ ವಿಡಿಯೋ ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂಥದ್ದು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಂತ ಶಿವರಾಜ್ ತಂಗಡಿಗೆ ಅವರು ಶುಭವಾಗಲಿ ಪದವನ್ನು ಬರೆಯೋದಿಕ್ಕೆ ಕಷ್ಟಪಟ್ಟಂತ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಮೊನ್ನೆ ಅಷ್ಟೇ ಕೂಡ ಶಿಕ್ಷಣ ಸಚಿವಂತ ಮಧು ಬಂಗಾರಪ್ಪ ಅವರಿಗೆ ಕನ್ನಡ ಬರಲ್ಲ ಅನ್ನೋದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇದೀಗ ಈ ಪರಿಸ್ಥಿತಿ. ಶುಭವಾಗ್ಲಿ ಪದವನ್ನು ಬರೆಯಕ್ಕೆ ಬರ್ದಂಥ ಒಬ್ಬರು ಮಿನಿಸ್ಟ್ರು ಇದ್ದಾರೆ ನಮ್ಮಲ್ಲಿ ಅನ್ನೋದು ನಾಚಿಗಡಿತನ. ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿ ರೇಣುಕಾ ಫೋನ್ ಸಂಪರ್ಕದಲ್ಲಿ. ರೇಣುಕಾ, ನಿಜಕ್ಕೂ ಕೂಡ ಈ ವಿಡಿಯೋ ನೋಡ್ತಿರೋ ನಮಗೆ ನಾಚಿಕೆ ಆಗುತ್ತೆ. ಇಂಥ ಮಂತ್ರಿಗಳು ನಮ್ಮ ರಾಜ್ಯದಲ್ಲಿ ಇದ್ದಾರಾ? ಇಂಥ ಮಂತ್ರಿಗಳು ಗೊತ್ತಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಇದ್ದಾರಾ ಅಂತ. ಸೊ ವೈರಲ್ ಆಗಿರೋ ವಿಡಿಯೋ ಬಗ್ಗೆ ನೀವೇನು ಹೇಳ್ತೀರಾ? ಖಂಡಿತವಾಗ್ಲೂ ಯತೀಶ್, ಸದ್ಯ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಸರ್ಕಾರಿ ಕಚೇರಿಗಳಿರ್ಬೋದು, ಯಾವುದೇ ಒಂದು ಕಚೇರಿಗಳಿರ್ಬೋದು, ಕಡ್ಡಾಯವಾಗಿ ಕನ್ನಡವನ್ನು ಬಳಸಲೇಬೇಕು ಅಂತಕ್ಕಂಥ ಆದೇಶವನ್ನು ಕೂಡ ಗಟ್ಟಿಯಾಗಿನೇ ಈಗಾಗಲೇ ಕೊಟ್ಟಿರುವಂತದ್ದು. ಮೊನ್ನೆ ಅಷ್ಟೇ ಈಗಾಗಲೇ ಸಾಕಷ್ಟು ಒಂದು ಟ್ರೋಲ್ಗಳಿಗೂ ಕೂಡ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಕೂಡ ಸಾಕಷ್ಟು ಒಂದು ಟ್ರೋಲ್ ಆಗ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಕೂಡ ಶಿಕ್ಷಣ ಮಂತ್ರಿಗಳಿಗೆ ಕನ್ನಡ ಬರಲ್ಲ ಅಂತಕ್ಕಂಥ ಮಾತುಗಳಿಂದ ಅವ್ರಿಗೂ ಕೂಡ ನೇರವಾಗಿ ಸಭೆಗಳಲ್ಲಿ ಲೇವಾಡಿ ಮಾಡ್ತಾ ಇದ್ದಾರೆ. ಈಗಾಗಲೇ ಅವ್ರ ವಿರುದ್ಧವೂ ಕೂಡ ಒಂದಿಷ್ಟು ಆಕ್ರೋಶಗಳು ಕೂಡ ಎಲ್ಲ ಒಂದ್ ಕಡೆ ವ್ಯಕ್ತವಾಗ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರು ಕನ್ನಡ ಉಳಿಸಿ, ಕನ್ನಡ ಮಾತಾಡಿ, ಕನ್ನಡ ಬಳಸಿ ಅಂತ ಹೇಳಿ ಕೂಡ ಪದೇ ಹೇಳ್ತಾರೆ. ತಮ್ಮ ಒಂದು ಸಂಪುಟದಲ್ಲಿ ಇರ್ತಕ್ಕಂಥ ಸಚಿವರಿಗೆ ಈಗ ಸದ್ಯ ಕನ್ನಡ ಬಾರದೇ ಇರುವುದು ಅದು ಅತ್ಯಂತ ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಪ್ರಮುಖವಾಗಿ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಿಗೆ ಉತ್ತರ ಕರ್ನಾಟಕ ಭಾಗದ ಸಚಿವರು ಹೌದು, ಇವ್ರಿಗೂ ಆ ಒಂದು ಭಾಗದಲ್ಲಿ ಅತಿ ಹೆಚ್ಚು ಕನ್ನಡವನ್ನು ಬಳಸ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಇರುವಂತದ್ದು. ಅಂತಹ ಸಚಿವರೇ ನಿನ್ನೆ ನಡೆದಂತಹ ಕಾರ್ಯಕ್ರಮದಲ್ಲಿ ಶುಭವಾಗಲಿ ಅಂತಕ್ಕಂಥ ಒಂದು ಪದವನ್ನು ಬರೆಯಲಿಕ್ಕೂ ಕೂಡ ಸಾಕಷ್ಟು ಒಂದು ಪರದಾಟವನ್ನು ಕೂಡ ಪಟ್ಟಿರುವಂತದ್ದು. ಇದಕ್ಕೂ ಕೂಡ ಈಗಾಗಲೇ ಸಾಕಷ್ಟು ಒಂದು ಲೇವಾಡಿಗಳು, ಟ್ರೋಲ್ಗಳು ಕೂಡ ಆಗ್ತಾ ಇರುವಂತದ್ದು. ಕರ್ನಾಟಕದಲ್ಲಿ ಕನ್ನಡ ಸಚಿವರಿಗೆ ಕನ್ನಡನೇ ಬರ್ತಾ ಇಲ್ಲ ಅಂತಕ್ಕಂಥ ಎಲ್ಲೋ ಒಂದ್ ಕಡೆ ಎಲ್ಲರೂ ಕೂಡ ಒಂದ್ ಕಡೆ ಟ್ರೋಲ್ಗೆ ಒಳಗಾಗ್ತಾ ಇರುವಂತದ್ದು. ಇದ್ರ ವಿರುದ್ಧವಾಗಿ ಸಂಬಂಧಪಟ್ಟ ಒಂದು ಸಿಎಂ ಇರ್ಬೋದು, ಮತ್ತೆ
ಬೇರೆ ಯಾವ್ದಾದ್ರು ಅಧಿಕಾರಿಗಳು ಈ ರೀತಿಯಾದಂತಹ ಒಂದು ಬೇಜವಾಬ್ದಾರಿತನ ಅಥವಾ ಈ ರೀತಿಯಾದಂತಹ ಮಿಸ್ಟೇಕ್ ಮಾಡಿದ್ರೆ ಏನಾದ್ರೂ ಹೇಳಬಹುದು. ಆದ್ರೆ ತಮ್ಮ ಒಂದು ಸಂಪುಟದಲ್ಲಿ ಇರ್ತಕ್ಕಂಥ ಸಚಿವರೇ ಇನ್ನೊಬ್ಬರಿಗೆ ಹೇಳುವಂತಹ ಸಚಿವರೇ ಈ ರೀತಿಯಾದಂತಹ ಕನ್ನಡವನ್ನು ಬಳಸ್ತಾ ಇದ್ದಾರೆ ಅಂದ್ರೆ ಅದು ನಿಜಕ್ಕೂ ಕೂಡ ಬೇಸರದ ಸಂಗತಿನೇ. ಒಬ್ಬ ರಾಜ ಯಾವ ರೀತಿ ತಮ್ಮ ರಾಜ್ಯದಲ್ಲಿ ಜನರು ಇರಬೇಕು ಅಂತ ಅನ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಿಯಮಗಳನ್ನು ರೂಪಿಸ್ತಾರೆ. ಆದ್ರೆ ಆ ನಿಯಮಗಳನ್ನು ತಾವೇ ಪಾಲಿಸ್ಕಂತ ಮಾತು ಎಷ್ಟು ಸಾಬೀತಾಗುತ್ತೆ. ಅದೇ ಒಂದು ನೀತಿ ಕೂಡ ಸದ್ಯ ರಾಜ್ಯ ಸರ್ಕಾರದ ಸಚಿವರಿಗೂ ಕೂಡ ಅನ್ವಯಿಸುತ್ತೆ ಯತೀಶ್.